ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಒಂದು ಸೀಟ್ ಏನೈತ್ಲ ಸಿಗುದು ಇಂಪಾರ್ಟೆಂಟ್ ಅಲ್ಲ, ಯಾವ ಕಾಲೇಜ್ ಒಳಗ ನಿಮಗೆ MBBS ಸೀಟ್ ಸಿಗ್ತತಿ ಅನ್ನೋದೇನೈತ್ಲ ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತತಿ. ಈಗಂತೂ KE ಕಡೆದಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದೈತಿ ಮತ್ತು ಚಾಯ್ಸ್ ಫಿಲ್ಲಿಂಗು ಕೂಡ ಸ್ಟಾರ್ಟ್ ಆಗೈತಿ. ಬಹಳಷ್ಟು ಸ್ಟೂಡೆಂಟ್ಸ್ ಏನೆಲ್ಲ ಮಿಸ್ಟೇಕ್ ಮಾಡ್ತಾರಂದ್ರ, ನನಗೆ ಈ ಕಾಲೇಜ್ ಸಿಗುತ್ತೆ ಅನ್ಸುತ್ತೆ ಅಂತ ಅದನ್ನ ಏನೈತ್ಲ ಫಸ್ಟ್ ಅನ್ನು ಕೊಡ್ತಾರೋ. ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಚಾಯ್ಸ್ ಫಿಲ್ಲಿಂಗ್ ಒಳಗ ನೀವು ಯಾವ ಕಾಲೇಜ್ಗಳನ್ನ ರ್ಯಾಂಡಮ್ ಆಗಿ ಏನೈತ್ಲ ಫಿಲ್ ಮಾಡಬಾರ್ದು. ಇವತ್ತಿನ ಈ ವಿಡಿಯೋದಾಗ ನಿಮಗೆ ನಾ ಕರ್ನಾಟಕದ MBBS ಕಾಲೇಜಿನ ಒಂದು ಪ್ರಾಕ್ಟಿಕಲ್ ಪ್ರಿಯಾರಿಟಿ ಲಿಸ್ಟ್ ಅನ್ನು ಏನೈತ್ಲ ಕೊಡಾತನಿ. ಇದ್ರಾಗ ಗೌರ್ಮೆಂಟ್ ಕಾಲೇಜ್ ಮಾತ್ರವಲ್ಲ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇದ್ರ ಬಗ್ಗೆನೂ ಏನೈತ್ಲ ಕನ್ಸಿಡರ್ ಮಾಡಿ ಕಂಪ್ಲೀಟ್ ಆಗಿ ಏನೈತ್ಲ ಎಕ್ಸ್ಪ್ಲೈನ್ ಮಾಡಾತನಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ, ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಪಾಯಿಂಟನ್ನು ನೆನಪಿಟ್ಕೊಳ್ರಿ. ಪ್ರಿಯಾರಿಟಿ ಆರ್ಡರ್ ಏನೈತ್ಲ ಯಾವಾಗಲೂ ಕಟ್ ಆಫ್ ಮೇಲೆ ಏನೈತ್ಲ ನಿಂತಿರಂಗಿಲ್ಲ. ಒಂದು ಕಾಲೇಜ್ಗೆ ಕಟ್ ಆಫ್ ಏನೈತ್ಲ ಹೈ ಇದೆ ಅಂದ್ರೆ ಆಟೋಮೆಟಿಕ್ಲಿ ಎಕ್ಸ್ಪೆಕ್ಟ್ ನಂಬರ್ 1 ಅಂತ ಅಲ್ಲ. ನೆಕ್ಸ್ಟ್ ನೋಡ್ಬೇಕಂದ್ರೆ ನಾವು ಮೇನ್ಲಿ ಏನೆಲ್ಲ ಫೋಕಸ್ ಮಾಡ್ಬೇಕಂದ್ರೆ, ಕ್ಲಿನಿಕಲ್ ಎಕ್ಸ್ಪೋಜರ್, ಪೇಷಂಟ್, ಅಕಾಡೆಮಿಕ್ಸ್, ಹಾಸ್ಪಿಟಲ್ ಫೆಸಿಲಿಟಿ, ಫ್ಯಾಕಲ್ಟಿ ಆ್ಯಂಡ್ PG ಪ್ರಿಪ್ರೇಷನ್, ಕಾಲೇಜ್ ರೆಪ್ಯುಟೇಷನ್, ಓಕೆ, ಲೊಕೇಶನ್ ಮತ್ತು ಆ ಕಾಲೇಜ್ ಒಳಗೆ ಎಷ್ಟು ಎಕ್ಸ್ಟ್ರಾ ಫೀಸನ್ನು ಇಸ್ಕೋತಾರೋ ಮತ್ತು ಪರ್ಸ್ನಲ್ ಪ್ರಿಫರೆನ್ಸ್ ಹೆಂಗಿರ್ತೈತಿ, ಇವು ಎಲ್ಲ ಫ್ಯಾಕ್ಟರ್ ಮೇಲೆ ಏನೈತ್ಲೆ ನೀವು ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗ್ತತಿ. ಫಸ್ಟ್ ಏನಂದ್ರೆ, ನಿಮ್ಮ ರ್ಯಾಂಕ್ ಎಲ್ಲೈತಿ, ಟಾಪ್ ಪ್ರಿಫರೆನ್ಸ್ ಯಾವ್ಯಾವ ಅನ್ನೋದು ಏನೈತ್ಲ ನಮ್ಮ ಕರ್ನಾಟಕದ ಫಸ್ಟ್ ಏನು ಮಾಡಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳದ್ದು ಏನೈತ್ಲ ಪ್ರಿಯಾರಿಟಿ ಲಿಸ್ಟನ್ನು ಮಾಡ್ಕೋಬೇಕು. ನಿಮಗೆ ಪ್ರಿಯಾರಿಟಿ ಲಿಸ್ಟ್ ಕರೆಕ್ಟ್ ಆಗಿರುವಂಥ ಪ್ರಿಯಾರಿಟಿ ಲಿಸ್ಟ್ ಬೇಕಂದ್ರೆ ಇಲ್ಲೇನೈತ್ಲ ಈ ನಂಬರ್ಗೆ ಏನೈತ್ಲ ವಾಟ್ಸಪ್ ಮಾಡ್ರಿ, ನಿಮಗೆ ಅಲ್ಲೇನೈತ್ಲ ಪ್ರಿಯಾರಿಟಿ ಲಿಸ್ಟ್ ಸಿಗ್ತಾವ. ಆಲ್ರೆಡಿ ನಮ್ಮ ಹಳಿ ವಿಡಿಯೋ ಒಳಗೆ ಓಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ದು ಏನೈತೆ ಎಲ್ಲ ಪ್ರಿಯಾರಿಟಿ ಲಿಸ್ಟನ್ನು ಎಕ್ಸ್ಪ್ಲೇನ್ ಮಾಡೇನಿ. ಫಸ್ಟಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್, ಈ ಕಾಲೇಜ್ ನಮ್ಮ ಕರ್ನಾಟಕದಾಗಿರ್ಬೋದು ಆಲ್ ಇಂಡಿಯಾ ಒಳಗೆ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಅಂತ ಆಗಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಮೈಸೂರು ಮೆಡಿಕಲ್ ಕಾಲೇಜು ನಮ್ಮ ಕರ್ನಾಟಕದ ಒನ್ ಆಫ್ ದಿ ಟಾಪ್ ರೆಪ್ಯೂಟೆಡ್ ಕಾಲೇಜು ಮತ್ತು ಓಲ್ಡೆಸ್ಟ್ ಕಾಲೇಜ್ ಆಗಿರ್ತೈತಿ. ಇದನ್ನ ಏನೈತ್ಲೆ ಸೆಕೆಂಡ್ ಹಾಕೋಬಹುದು. ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜು, ಮತ್ತು ಕಿಮ್ಸ್ ಹುಬ್ಬಳ್ಳಿ ಆಗಿರ್ಬೋದು. ಅದಾಗಂತಲೇ ಇವೆಲ್ಲ ಏನೈತ್ಲೆ ನಮ್ಮ ಕರ್ನಾಟಕದ ಏನೈತ್ಲ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಆಗಿರ್ತಾವು. ಏನಿಲ್ಲ, ಪಟ್ನ ಒಂದು ಸ್ಕ್ರೀನ್ಶಾಟ್ ಅಂತೂ ತಕೊಂಬಿಡ್ರಿ. ಓಕೆ, ಇಲ್ಲಿರುವಂಥ 24 ಕಾಲೇಜಸ್ದು ಏನೈತ್ಲ ಒಮ್ಮೆ ಸ್ಕ್ರೀನ್ಶಾಟ್ ತಗೊಂಡಿಟ್ಕೊಳ್ರಿ. ಆಪ್ಷನ್ ಎಂಟ್ರಿ ಮಾಡುವಾಗ ಕರೆಕ್ಟಾಗಿ ನೋಡಿ ಏನೈತ್ಲ ಆಪ್ಷನ್ ಎಂಟ್ರಿನ ಮಾಡ್ರಿ. ನಮ್ಮ ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಕಾಲೇಜ್ದು ಏನೈತ್ಲ ನಾ ಇಲ್ಲಿ ಕೊಟ್ಟನಿ ಲಿಸ್ಟ್. ಇಲ್ಲಿ ಏನೈತ್ಲ ಎಲ್ಲ 24 ಕಾಲೇಜಸ್ದು ಏನೈತ್ಲ ಇಲ್ಲಿ ಲಿಸ್ಟ್ ಐತಿ, ನೋಡಿ ಕರೆಕ್ಟಾಗಿ ಹಾಕೊಳ್ರಿ. ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜ್ ಆದ್ಮೇಲೆ ಏನಂದ್ರೆ, ಈಗ ಹೊಸದಾಗಿರುವಂಥ ಕಾಲೇಜ್ ಚಿತ್ರದುರ್ಗ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಅವು ಕೂಡ ಗೌರ್ಮೆಂಟ್ ಕಾಲೇಜೇ ಆಗಿರ್ತಾವು. ಮತ್ತು ಗೌರ್ಮೆಂಟ್ ಫೀಸ್ದು ಕೂಡ ಕಮ್ಮಿನೇ ಇರ್ತೈತಿ. ಮತ್ತು ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಎಕ್ಸ್ಟ್ರಾ ಫೀಸ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಕಡಿಮೆ ಇರ್ತೈತಿ. ಅದಕ್ಕೋಸ್ಕರನ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನ ಇದನ್ನ ಮಾಡ್ರಿ. ಸಪೋಸ್ ನಿಮ್ಮ ರ್ಯಾಂಕ್ ಟಾಪ್ ಕಾಲೇಜ್ ಬರಲಿಲ್ಲ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ವೇಟ್ ಮಾಡ್ಬೇಕು. ಯಾಕಂದ್ರೆ ಫಸ್ಟ್ ರೌಂಡ್ದಾಗಂತೂ ಹೈಯೆಸ್ಟ್ ಅಂತೂ ಕಟ್ ಆಫ್ ನಿಂದಿರ್ತೈತಿ, ಸೆಕೆಂಡ್ ರೌಂಡ್ದಾಗೂ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಫಸ್ಟ್ ರೌಂಡ್ ಒಳಗೆ ಸೀಟ್ ಸಿಗಲಿಲ್ಲ, ನಂಗೆ ಸಿಕ್ಕಿರುವಂಥ ಕಾಲೇಜಿಗೆ ಹೋಗ್ತಾನೆ ಅಂತ ಹೇಳಿ ವಿಚಾರ ಮಾಡಬೇಡ್ರಿ. ಸೆಕೆಂಡ್ ರೌಂಡ್ದಾಗ ನಿಂತಲ ಟ್ರೈ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ, ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಏನೈತ್ಲ ಕೇರ್ಫುಲ್ ಆಗಿರ್ಬೇಕು. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಒಳಗೆ GM ಸೀಟ್ ಹತ್ತಿರ್ತಾವು, GMP ಓಪನ್ ಮ್ಯಾನೇಜ್ಮೆಂಟ್, NRI ಡೀಮ್ಡ್ ಅಂತ ಹೇಳಿ ಎಲ್ಲ ಏನೈತ್ಲ ಒಂದ ಅನಿಸ್ತಾವ. ಮತ್ತು ಆದ್ರೆ ಫೀಸ್ ಬಹಳಷ್ಟು ಏನೈತ್ಲ ಡಿಫರೆನ್ಸ್ ಇರ್ತೈತಿ. ಮತ್ತು ಅದಕ್ಕಾಗಿ ಚೆನ್ನಾಗಿರುವಂಥ ಕಾಲೇಜನ್ನು ನೋಡಿ ಏನೈತ್ಲ ಪ್ರಿಯಾರಿಟಿ ಲಿಸ್ಟನ್ನು ಹಾಕೊಳ್ರಿ. ಯಾಕಂದ್ರೆ ನೀವು ಒಂದು ಕಾಲೇಜ್ ಇದನ್ನ ಚಾಯ್ಸ್ ಎಂಟ್ರಿ ಮಾಡತ್ತಾರೆ ಅಂದ್ರೆ ಅಲ್ಲಿ ಏನೈತ್ಲ 3 ಫ್ಯಾಕ್ಟರನ್ನ ನೋಡ್ಬೇಕಾಗ್ತೈತಿ. ಆ ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕಾಲೇಜ್ ಒಳಗೆ ಫೀಸ್ ಎಷ್ಟೆಷ್ಟು ಐತಿ, ಯಾವ ನಮ್ಮ ಕ್ಯಾಟಗರಿಗೆ ಸೀಟ್ ಐತಿ ಅಲ್ಲೋ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಒಂದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ಕರೆ ಅಲ್ಲಿನ ಕಾಲೇಜ್ ಮ್ಯಾನೇಜ್ಮೆಂಟ್ ಸೀಟ್ಗಿಂತ ಕಂಪ್ಲೀಟ್ಲಿ ಯಾವ ರೀತಿಯಾಗಿರುವಂಥ ಎಕ್ಸ್ಟ್ರಾ ಫೀಸನ್ನು ಇಸ್ಕೋತಾರೋ ಅನ್ನೋದು ಕೂಡ ಏನೈತ್ಲ
ಬಹಳಷ್ಟು ಏನೈತ್ಲೆ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಚಾಯ್ಸ್ ಎಂಟ್ರಿ ಮಾಡೋತ್ನ್ಯಾಗ ಎಲ್ಲ ಕ್ಯಾಟಗರಿದಾಗಿರ್ಬೋದು ಕಂಪ್ಲೀಟ್ ಆಗಿ ಒಮ್ಮೆ ಚಾಯ್ಸ್ ಎಂಟ್ರಿ ಮಾಡಿ ಆದ್ಮೇಲೆ 2 times ಮಿನಿಮಮ್ ಚೆಕ್ ಮಾಡ್ರಿ. ಅದ್ರೊಳಗೆ 12 ಹಾಕದ್ ನೀವು ಮೇಲ್ ಹಾಕಿ ಮತ್ತು ಇಲ್ಲಿ ತೆಳಗೆ ಏನೈತ್ಲ ಕಡಿಮೆ ಹಾಕೊಂಡಿದ್ರಂದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಪ್ರಿಯಾರಿಟಿ ಲಿಸ್ಟನ್ನು ಹೆಂಗೆ ಮಾಡಬೇಕು, ಹಾಸ್ಪಿಟಲ್ ಪೇಷಂಟ್ ಹೆಂಗಿರ್ತಾವು, ಮತ್ತು ಕ್ಲಿನಿಕಲ್ ಎಕ್ಸ್ಪೋಜರ್ ಹೆಂಗೈತಿ, ಮತ್ತು ಅಕಾಡೆಮಿ ರೆಪ್ಯುಟೇಷನ್ ಹೆಂಗೈತಿ, ಇನ್ಫ್ರಾಸ್ಟ್ರಕ್ಚರ್ ಹೆಂಗೈತಿ, ಮತ್ತು ಇಂಟರ್ನ್ಶಿಪ್ ಎಕ್ಸ್ಪೋಜರ್ ಹೆಂಗೈತಿ, ಕಾಲೇಜ್ ಯಾವ ಲೊಕೇಶನ್ ಒಳಗೈತಿ ಅನ್ನೋದ್ರ ಬಗ್ಗೆ, ಮತ್ತು ನಿಮ್ಮ ಬಜೆಟ್ ಏನೈತ್ಲ ಅದ್ರ ಬಗ್ಗೆನೂ ಏನೈತ್ಲ ನೋಡ್ಕೋಬೇಕಾಗ್ತೈತಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಕೆಲವೊಂದಿಷ್ಟು ಕಾಲೇಜ್ ನೇಮ್ ಫೇಮಸ್ ಇದೆ ಅಂತ ಆ ಕಾಲೇಜ್ ಫೀಸ್ ಎಷ್ಟೇ ಇರಲಿ ತೆಗೆದುಕೊಳ್ತಾನೆ ಅನ್ನೋದು ತಲೆಯಾಗಿ ಬಿಟ್ಬಿಡ್ರಿ. ಯಾಕಂದ್ರೆ ಇದು ಏನೈತ್ಲ 1 ವರ್ಷದ ಕೋರ್ಸ್ ಅಲ್ಲ, ಇದು ಅರೌಂಡ್ 6 year ಕೋರ್ಸ್ ಆಗಿರ್ತೈತಿ. ಮತ್ತು ಅಲ್ಲಿರುವಂಥ ಟ್ಯೂಷನ್ ಫೀಸ್ ಮಾತ್ರವಲ್ಲ, ಹಾಸ್ಟೆಲ್, ಫುಡ್, ಬುಕ್ಸ್, ಎಕ್ಸ್ಟ್ರಾ ಫೀಸ್, ಟ್ರಾನ್ಸ್ಪೋರ್ಟ್, ಮತ್ತೊಂದು ಸ್ವಲ್ಪ ಜಾಸ್ತಿನ ಬಜೆಟ್ ಏನೈತ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ಇದು ಆಲ್ಮೋಸ್ಟ್ ಆಲ್ ಒಂದು ತಿಂಗಳದ 2 ತಿಂಗಳದ ಪ್ರೋಸೆಸ್ ಅಲ್ಲ, 5.5 years ಅರೌಂಡ್ 6 years ಏನೈತ್ಲ ಇದನ್ನ ಇರ್ತೈತಿ. ನಿಮಗೆ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಕ್ತಿತ್ತಂದ್ರೆ ಅಲ್ಲೇ ಹೋಗ್ರಿ, ಗೌರ್ಮೆಂಟ್ ಕಾಲೇಜ್ಗನ ಹೋಗ್ರಿ. ಮತ್ತು ನಿಮಗೆ ಗೌರ್ಮೆಂಟ್ ಕಾಲೇಜ್ದಾಗೂ ಸೀಟ್ ಸಿಗ್ಲಿಲ್ಲ, ಪ್ರೈವೇಟ್ ಕಾಲೇಜ್ದಾಗ ಸೀಟ್ ಸಿಗ್ತೈತೆ ಅಂದ್ರೆ ಪ್ರೈವೇಟ್ ಕಾಲೇಜ್ದಾಗ ಹೋಗ್ರಿ. ನೋಡ್ಬೇಕಂದ್ರೆ ಇಲ್ಲಿ ಸಿಂಪಲ್ ಆಗಿ ಗೌರ್ಮೆಂಟ್ ಕಾಲೇಜ್ ಮತ್ತು ಪ್ರೈವೇಟ್ ಕಾಲೇಜಿಗೆ ಏನೆಲ್ಲ ಡಿಫ್ರೆನ್ಸ್ ಅಂದ್ರೆ ರಿಯಲಿಸ್ಟಿಕ್ ಆಗಿ ನೋಡ್ಬೇಕಂದ್ರೆ ಗೌರ್ಮೆಂಟ್ ಕಾಲೇಜ್ ಏನೈತ್ಲೆ ಬೆಸ್ಟ್. ಮತ್ತು ಎಲ್ಲರೂ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜ್ಗೆ ಹೈ ಪ್ರಿಪ್ಯಾರಿಟಿ ಜಾಸ್ತಿ ಇರ್ತೈತಿ. ಮತ್ತು ಎಕ್ಸ್ಪೆಷಲಿ ಫೈನಾನ್ಷಿಯಲಿ ಮತ್ತು ಗೌರ್ಮೆಂಟ್ ಸೀಟ್ ಯೂಶಲಿ ಮೋರ್ ಇದನ್ನು ಕೂಡ ಆಗ್ತೈತಿ. ಅದರಿಂದ ನಿಮ್ಮ ರ್ಯಾಂಕಿಗೆ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಕ್ತಂದ್ರೆ ಹೋರಿ, ಇಲ್ಲಂದ್ರೆ ಪ್ರೈವೇಟ್ ಕಾಲೇಜ್ದಾಗೂ ಚಾನ್ಸಸ್ ಇರ್ತೈತಿ. ಒಮ್ಮೆ ಏನೈತ್ಲೆ ಟ್ರೈ ಮಾಡ್ರಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಓಕೆ, ನೀವು ಇನ್ನೊಂದು ಮಿಸ್ಟೇಕ್ ಏನು ಮಾಡಬೇಡ್ರಿ ಅಂದ್ರೆ ನಿಮಗೆ ಯಾವ ಕಾಲೇಜ್ ಸಿಗ್ತೈತಿ ಅದನ್ನ ಅಷ್ಟ ಹಾಕ್ಬೇಡ್ರಿ. ಪ್ರತಿ ವರ್ಷನೂ ಕೂಡ ಕಟ್ ಆಫ್ ಏನೈತ್ಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹೋಗತ್ತಿರ್ತೈತಿ. ಅದಕ್ಕೋಸ್ಕರನ ಏನು ಮಾಡಬೇಕು, ಎಲ್ಲ ಕಾಲೇಜಸ್ಗಳ್ನ ಏನೈತ್ಲೆ ಪ್ರಿಯಾರಿಟಿ ಲಿಸ್ಟ್ ಒಳಗೆ ಇರ್ತಾವಲ್ಲ ಎಲ್ಲ ಕಾಲೇಜ್ ಹಾಕ್ರಿ. ಮತ್ತು ಇನ್ನೊಂದು ಕೆಲವೊಂದಿಷ್ಟು ಕಾಲೇಜ್ಗಳದ್ದು ಹೇಳ್ತಾನೆ, ಮತ್ತು ನಿಮ್ಮ ಕ್ಯಾಟಗರಿಗೆ ಈ ಯಾವ್ಯಾವ ಕಾಲೇಜ್ ಸಿಗ್ಬೋದು ಅನ್ನೋದೇನೈತ್ಲ ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಕೋತೀರಿ. ಇಲ್ಲಿದೇನೈತ್ಲ ಒಂದು ಸ್ಕ್ರೀನ್ಶಾಟ್ ಹೊಡೆದು ಗೌರ್ಮೆಂಟ್ ಕಾಲೇಜ್ ಹಾಕೋರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈಗ ಏನೈತ್ಲ ನಾವು ಪ್ರೈವೇಟ್ ಕಾಲೇಜಸ್ ಬಗ್ಗೆ ಪ್ರಿಯಾರಿಟಿ ಲಿಸ್ಟ್ ಅನ್ನ ನೋಡ್ತಾ ಇರ್ಬೋದು. ಇಲ್ಲಿ ಏನೈತ್ಲ ನಮ್ಮ ಕರ್ನಾಟಕದ ಟಾಪ್ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಎಲ್ಲ ಕಾಲೇಜ್ ಅದಾವು. ಒಂದೊಂದು ಸ್ಕ್ರೀನ್ಶಾಟ್ ಅನ್ನ ಹೊಡ್ಕೊಂಡ್ಬಿಡ್ರಿ. ಯಾಕಂದ್ರೆ ನಿಮ್ಗೆ ಏನೈತ್ಲ ಪ್ರಿಯಾರಿಟಿ ಲಿಸ್ಟ್ ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗಿರ್ತೈತಿ. ನೋಡ್ಬೋದು ನೀವು ಎಲ್ಲ ಕಾಲೇಜ್ ಕಂಪ್ಲೀಟ್ ಆಗಿರುವಂತ ಎಲ್ಲ ಕಾಲೇಜ್ದು ಕೂಡ ಪ್ರಿಯಾರಿಟಿ ಲಿಸ್ಟ್ ಐತಿ. ಒಂದು ಸ್ಕ್ರೀನ್ಶಾಟ್ ಹೊಡ್ಕೋರಿ. ಇಲ್ಲಿ ಲಾಸ್ಟಿಗೆ ಹಸಿರು ಕಲರ್ದು 6 ಲಕ್ಷದ ಫೀಸ್ ಇರುವಂತ ಸೀಟ್ ಏನೈತ್ಲ ಲಿಸ್ಟ್ ಹಾಕೇನಿ. ಮತ್ತು ಲಾಸ್ಟಿಗೆ ರೆಡ್ ಕಲರ್ ಒಳಗೆ ಏನೈತ್ಲ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮುದ್ದೇನಹಳ್ಳಿ ಕಾಲೇಜ್ ಏನೈತ್ಲ ಪ್ರಿಯಾರಿಟಿ ಲಿಸ್ಟ್ ಐತೆ. ಅದಕ್ಕೋಸ್ಕರನ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತು ನಿಮಗೆ ಏನ ಡೌಟ್ ಇತ್ತಂದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜ್ ಒಳಗ ನೀವೆಲ್ಲರೇ ಈಗ ಅಡ್ಮಿಷನ್ ತಗೊಂಡ್ರೆ ನೀವು MBBS ಮುಗಿದಾದ್ಮೇಲೆ 6 ವರ್ಷ MBBS ಅಂದ್ರೆ 6 ವರ್ಷನೂ 5 ವರ್ಷ ಅಲ್ಲಿ ಸರ್ವಿಸ್ ಮಾಡ್ಬೇಕಾಗ್ತತಿ. ಆ ಕಾಲೇಜ್ ಒಳಗೆ ಏನು ಫೋನ್ ಗೀನದು ಏನು ಅಲೌ ಇರಂಗಿಲ್ಲ. ಅದಕ್ಕೋಸ್ಕರನ ನೀವು ಒಂದ್ಸರಿ ಡಿಸೈಡ್ ಮಾಡಿ ಪೇರೆಂಟ್ಸ್ ಜೊತೆ ಮಾತಾಡಿ ಏನೈತ್ಲ ಫೈನಲ್ ಡಿಸಿಷನ್ ತಗೊಳ್ರಿ. ಇದೇನೈತಿ ಬಹಳಷ್ಟು ಜನ ಕೇಳತ್ತಿದ್ರು, ಅದಕ್ಕೋಸ್ಕರನ ಈ ವಿಡಿಯೋ ಮಾಡೇನಿ. ಒಂದು ಸ್ವಲ್ಪ ಫಾಸ್ಟ್ ಆಗಿರ್ಬೋದು ಅನ್ಸತೈತಿ, ಯಾಕಂದ್ರೆ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.